ನೋಡಿ ಬೆಂಗಳೂರಿನಲ್ಲಿ ಎಂತೆಂಥ ವಿಚಾರಕ್ಕೆ ಸುಮ್ಮನೆ ಜಗಳ ಮಾಡ್ತಾರೆ ಗೊತ್ತಾ. ನೋಡಿ ಎಕ್ಸ್ಟ್ರಾ ಟೀ ಕಪ್ಪು ಕೊಡಲಿಲ್ಲ ಅಂತ ಹೇಳಿ ಹಿಗ್ಗಾಮುಗ್ಗ ಹಲ್ಲೆ ನಡೆಸಲಾಗಿದೆ. ಹೋಟೆಲ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ 4 ಜನ. ಅದಕ್ಕೆ ಕಾರಣ ಏನು ಅಂತಂದರೆ ಟೀ ತಗೊಂಡಿದ್ದಾರೆ, ಆ ಟೀ ಬಿಸಿ ಸುಡ್ತಾ ಇತ್ತು ಅಂತೇಳಿ ಏನೋ ಅಥವಾ ಇನ್ನೊಂದು ಅದರಲ್ಲಿ ಬೈಟು ಮಾಡ್ಕೊಂತೀನಿ ಅಂತ ಕೇಳಿದ್ರೋ ಗೊತ್ತಿಲ್ಲ. ಎಕ್ಸ್ಟ್ರಾ ಕಪ್ ಮಾತ್ರ ಕೇಳಿದ್ದಾರೆ, ಕೊಡಲಿಲ್ಲ ಅಂತೇಳಿ ಹೊಡೆದಾಕ್ಬಿಟ್ಟಿರೋದು ಹೋಟೆಲ್ ಸಿಬ್ಬಂದಿಗೆ. ಬೆಂಗಳೂರಿನ ಶೇಷಾದ್ರಿಪುರದಲ್ಲಿ ಆಗಿರೋ ಘಟನೆ ಇದು. ಕಾಫಿ ತಗೊಂಡು ಎಕ್ಸ್ಟ್ರಾ ಕಪ್ ಕೇಳಿದ್ದಾನೆ ಆ ಯುವಕ. ಕಪ್ ಇಲ್ಲ, ಮತ್ತೊಂದು ಕಾಫಿ ತಗೊಳ್ಳಿ, ಆವಾಗ ಸಿಗುತ್ತೆ ನಿಮಗೆ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಯ ದೃಶ್ಯ ಆ ಅಂಗಡಿಯ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶೇಷಾದ್ರಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರೋ ಘಟನೆ ಇದು. ಇದು ಬೆಂಗಳೂರಿನ ಶೇಷಾದ್ರಿಪುರದಲ್ಲಿ ಆಗಿರುವಂಥ ಘಟನೆ ಇದು. ಅದನ್ನೇ ಹೇಳ್ತಿದ್ನಲ್ಲ, ಎಂತೆಂಥ ವಿಚಾರಕ್ಕೂ ಗಲಾಟೆ ಮಾಡ್ಕೊಳ್ಳೋದು. ಕಾರಣ ಏನೋ ಗೊತ್ತಿಲ್ಲ. ಸುಮ್ಮನೆ ಜಗಳ ಮಾಡೋಕ್ಕೆ ಅಂತ ಬರ್ತಾರೋ ಅಥವಾ ಏನೋ ಗೊತ್ತಿಲ್ಲ. ಈ ಟೀ ಕೇಳಿದಾಗ ಕೊಟ್ಟಿದ್ದಾರೆ, ಇನ್ನೊಂದು ಎಕ್ಸ್ಟ್ರಾ ಕಪ್ ಕೊಡಿ ಅಂತ ಹೇಳಿದ್ದಾರೆ. ಎಕ್ಸ್ಟ್ರಾ ಕಪ್ ಸಿಗಲ್ಲ, ಇನ್ನೊಂದು ಕಪ್ ತಗೊಳ್ಳಿ, ಇನ್ನೊಂದು ಕಪ್ ಚಾಯ್ ತಗೊಳ್ಳಿ, ನಿಮ್ಗೆ ಇನ್ನೊಂದು ಬೇಕಾದ್ರೆ ಲೋಟಕ್ಕೆ ಸಿಗುತ್ತೆ ಅವಾಗ ಅಂತ ಹೇಳಿದ್ದಾರೆ ಅಷ್ಟೇ. ಅಷ್ಟಕ್ಕೆ ಕೋಪ ಮಾಡಿಕೊಂಡು ಗಲಾಟೆ ಮಾಡಿರೋದು, ಜೊತೆಗೆ ಹೊಡೆದಾಡ್ಕೊಂಡಿದ್ದಾರೆ. ನೋಡಿ 4 ಜನ ಹೊಡೆದಿದ್ದಾರೆ ಅಲ್ಲಿನ ಹೋಟೆಲ್ ಸಿಬ್ಬಂದಿಗೆ. ಏನೋ ಮಾತಾಡಿದ್ದು ವೇ ಸರಿ ಇರಲಿಲ್ವೋ ಏನೋ ಗೊತ್ತಿಲ್ಲ. ಏನಾಯಿತು ಟ್ರಿಗರ್ ಪಾಯಿಂಟು ಅಂತ ಗೊತ್ತಾಗಲಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಕೇವಲ ಒಂದು ಟೀ ಕಪ್ ಎಕ್ಸ್ಟ್ರಾ ಕೊಡಲಿಲ್ಲ ಅನ್ನೋ ವಿಚಾರಕ್ಕೆ ಗಲಾಟೆ ಆಯಿತು ಅಂತಂತಂದರೆ ಆ ಟ್ರಿಗರ್ ಪಾಯಿಂಟ್ ಏನಾಯಿತು? ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂತನಾ ಅಲ್ಲಿನ ಹೋಟೆಲ್ ಸಿಬ್ಬಂದಿ? ಶರತ್, ನಿನ್ನೆ ಸಂಜೆ 4 ಗಂಟೆಗೆ ಒಂದು 4 ಜನ ಯುವಕರು ಈ ಒಂದು ಕಾಫಿ ಶಾಪ್ಗೆ ಬರ್ತಾರೆ. ಇದು ನಮ್ಮ ಫಿಲ್ಟರ್ ಕಾಫಿ ಅನ್ನುವಂತಹದ್ದು. ಇದು ಒಂದು ಶೇಷಾದ್ರಿಪುರಂನಲ್ಲಿ ಇರುವಂಥದ್ದು. ನಿನ್ನೆ 4 ಜನ ಯುವಕರು ಬಂದಂಥ ಸಂದರ್ಭದಲ್ಲಿ 4 ಕಪ್ ಕಾಫಿಯನ್ನು ತೆಗೆದುಕೊಂಡಿದ್ದಾರೆ. ಅದಾದ ಬಳಿಕ ಒಂದು ಟೀ ಕಪ್ಪನ್ನು ಎಕ್ಸ್ಟ್ರಾ ಕೇಳಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಕೆಲವೊಂದು ಹೋಟೆಲ್ಗಳಲ್ಲೂ ಕೂಡ ಒಂದು ಬೈ2 ಕಾಫಿಯನ್ನು ಕೊಡೋದಿಲ್ಲ ಅಂತ ಹೇಳಿರ್ತಾರೆ. ಇಲ್ಲಿ ಕೂಡ ಅದೇ ರೀತಿಯಾಗಿ ಅಂತ ಒಂದು ಬೋರ್ಡನ್ನು ಹಾಕಿದ್ದಾರೆ, 1/2 ಕಾಫಿ ಟೀ ಆರ್ ನಾಟ್ ಅವೈಲೇಬಲ್ ಅಂತ. ಮತ್ತು ಎಕ್ಸ್ಟ್ರಾ ಕಪ್ ಗ್ಲಾಸನ್ನು ಕೂಡ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಒಂದು ವೇಳೆ ಏನಾದರೂ ಗ್ರಾಹಕರು ರಿಕ್ವೆಸ್ಟನ್ನು ಮಾಡಿಕೊಂಡ್ರೆ ಆ ಸಂದರ್ಭದಲ್ಲಿ ನಾವು ಕಪ್ಪನ್ನು ಎಕ್ಸ್ಟ್ರಾ ಕೊಡ್ತೀವಿ ಅಂತೇಳಿ. ಸಾಮಾನ್ಯವಾಗಿ ಈ ಒಂದು ಹೋಟೆಲ್ನಲ್ಲಿ ಬಂದಂತಹ ವೇಳೆಯಲ್ಲಿ ಈ ರೀತಿಯಾದಂತಹ ಒಂದು ಸ್ಟೀಲ್ ಕಪ್ ಏನಿದೆ, ಸೊ ಅದನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ಒಂದು ಸ್ಟೀಲ್ ಕಪ್ನಲ್ಲಿ ಕಾಫಿ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಸೊ ಆದರೆ ಅವರು ಕೇಳಿರುವಂತಹದ್ದು ಈ ಒಂದು ಕಪ್ಪಲ್ಲಿ ಕಾಫಿಯನ್ನು ಕೊಟ್ಟಿದ್ದಾರೆ. ಆದರೆ ಅವರು ಎಕ್ಸ್ಟ್ರಾ ಕಪ್ಪನ್ನು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಅಲ್ಲಿದ್ದಂತಹ ಒಂದು ಪೇಪರ್ ಏನಿದೆ, ಆ ಒಂದು ಪೇಪರ್ ಕಪ್ಪನ್ನು ಕೊಡುವಂತಹ ಕೆಲಸವನ್ನು ಕೂಡ ಮುಂದಾಗ್ತಾರೆ. ಆದರೆ ಅವರು ಆ ಸಂದರ್ಭದಲ್ಲಿ ಆ ಕಪ್ಪನ್ನು ಕೊಡೋದಕ್ಕೆ ಅದರಲ್ಲಿ ಬೇಡ, ನಮ್ಗೆ ಇದೇ ಕಪ್ ಬೇಕು ಅಂತ ಹೇಳಿ ಕೂಡ ಅವರು ಒತ್ತಾಯ ಮಾಡ್ತಾರೆ. ಆಗ ಇದರಲ್ಲಿ ಕೊಟ್ಟರೆ ನಾವು ಲೆಕ್ಕವನ್ನು ಕೊಡಬೇಕಾಗುತ್ತೆ, ಎಷ್ಟು ಕಪ್ ಕಾಫಿ ಸೇಲ್ ಆಗಿದೆ ಅನ್ನೋದ್ರ ಬಗ್ಗೆ ಅಂತ ಹೇಳ್ತಾರೆ. ಅಷ್ಟಕ್ಕೆ ಸಮಾಧಾನ ಆಗದಂಥ ಈ 4 ಜನ ಯುವಕರು ಕೂಡ ಒಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಒಂದು ಯುವಕ ಏನಿದ್ದಾನೆ ಅಸ್ಸಾಂ ಮೂಲದವನು, ಆ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನು ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡ್ತಾರೆ. ಸೊ ಇಷ್ಟಕ್ಕೆ ಸಮಾಧಾನ ಆಗದೆ ಪದೇ ಪದೇ ಆತನ ಮೇಲೆ ಬೈಯುವಂಥ ಕೆಲಸವನ್ನು ಮಾಡ್ತಾರೆ. ಈ ಎಲ್ಲ ದೃಶ್ಯಗಳು ಕೂಡ ಈ ಒಂದು ಕಾಫಿ ಶಾಪ್ ಒಳಗಡೆ ಇರುವಂತಹ ಒಂದು CCTV ಏನಿದೆ, ಈ CCTVಯಲ್ಲಿ ಎಲ್ಲವನ್ನು ಕೂಡ ರೆಕಾರ್ಡ್ ಆಗಿರುವಂಥದ್ದು. ಇದಕ್ಕೆ ಘಟನೆ ಆದ ನಂತರ ಕೂಡ ಈ ಬ್ರಾಂಚ್ ಮ್ಯಾನೇಜರ್ ಏನಿದ್ದಾರೆ, ಸೊ ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ನಾವು ಏನೋ ಒಂದು ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತೀವಿ ಅಂತ ಕೂಡ ಹೇಳಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಗ್ರಾಹಕರು ಕಾಫಿ ಟೀಯನ್ನು ಕುಡಿಯೋದು ಬರೋದು ರಿಲ್ಯಾಕ್ಸ್ಗೋಸ್ಕರ, ಯಾವುದೇ ರೀತಿಯಾದಂಥ ಒತ್ತಡಗಳಿದ್ದರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅಂತೇಳಿ. ಆದರೆ ಈ ರೀತಿಯಾದಂತಹ ಉಚ್ಚಾಟ ಮೆರೆಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕಾಡ್ತಾ ಇರುವಂಥದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಶೇಷಾದ್ರಿಪುರಂ ಪೊಲೀಸ್ ಠಾಣೆಗೆ ಈಗ ದೂರು ಕೊಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.